ಇವನು ಹಿಂದೂ ಹುಲಿ ಅಲ್ಲ, ಇವನು ಹಿಂದೂ ಇಲಿ. ಒಂದು 1000 ಪ್ರತಾಪ್ ಸಿಂಹ, ಕೋಟಿ ಪ್ರತಾಪ್ ಸಿಂಹ ಬಂದ್ರು ಇದಕ್ಕೆ ಏನು ಮಾಡಲ್ಲ. ಯಾವ ತರ ಒಂದು ಮೀಡಿಯಾದಲ್ಲಿ ಒಂದು ಮಾಧ್ಯಮದಲ್ಲಿ ಓಡ್ತಾ ಇರ್ಬೇಕು, ಪ್ರತಾಪ್ ಸಿಂಹ ಆ ತರ ಮಾಡ್ದ ಈ ತರ ಮಾಡ್ದ ಅಂತ. ಪ್ರತಾಪ್ ಸಿಂಹನ್ಗೆ ಏನಾಗೈತೆ ಅಂದ್ರೆ ಕಡ್ಡಿ ಮಾಡಿ ಅಭ್ಯಾಸ. ಈಗ ಕಡ್ಡಿ ಹಾಕೋದ್ರಿಂದ ನ್ಯಾಯಾಲಯ ಇವತ್ತು ಕಡ್ಡಿ ಮುರಿಯಂಗೆ ಒಂದು ಉತ್ತರ ಕೊಟ್ಟೈತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಯಾಕಂದರೆ ಬಾನು ಮುಸ್ತಾಕ್ ಇರಲಿ, ಯಾರೇ ಇರಲಿ, ಒಬ್ಬ ದಾಸಯ ಇರಲಿ, ಸರ್ಕಾರ ಏನು ನಿರ್ಧಾರ ಮಾಡ್ತದೋ ಅದಕ್ಕೆ ಎಲ್ಲರೂ ಸಾರ್ವಜನಿಕಗಳೆಲ್ಲ ಸ್ವಾಗತ ಮಾಡಬೇಕು. ಇಡೀ ರಾಜ್ಯ ರಾಷ್ಟ್ರ ಜನ ಎಲ್ಲ ಸ್ವಾಗತ ಮಾಡೋರೆ ಅವ್ರಿಗೆ. ಈ ಪ್ರತಾಪ್ ಸಿಂಹನ ಒಬ್ಬರಿಂದ ಏನು ಇದು ದಸರಾ ನಡೀತದೆ ಅಂತ ಏನಿಲ್ಲ. ಪ್ರತಾಪ್ ಸಿಂಹನ್ಗೆ ಫಸ್ಟು ದಸರಾ ಮುಗಿಯೋ ಗಂಟ ಕ್ವಾರಂಟೈನ್ ಮಾಡಬೇಕು, ಕೊರೋನಾದಲ್ಲಿ ಮಾಡ್ತಾಯಿದ್ರಲ್ಲ ಆ ಥರ. ಅವಾಗೆಲ್ಲ ಸೂಪರ್ ಆಗೈತದೆ ಅಂತ ಈ ದಸರೆಯನ್ನು ಒಂದು ನಾನು ಹೇಳೋಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಿ. ಕ್ವಾರಂಟೈನ್ ಮಾಡಬೇಕು ಅಂತಂದರೆ ಬಾಯಿನೇ ಸರಿ ಇಲ್ಲಲ್ಲ. ಬಾಯಿ ತೆಗೆದ್ರೆ ಹಿಂದೂ, ಮುಸ್ಲಿಮ್ಸು, ಸಿಕ್ಕು, ಈಸಾಯಿ ಅಂತ ಐತಲ್ಲ, ಅದರಿಂದ ಫಸ್ಟಾಗಿ ಅದು ದೊಡ್ಡ ಒಂದು ಕಾಯಿಲೆ ಐತೆ ಪ್ರತಾಪ್ ಸಿಂಹನಿಗೆ. ಯಾಕಂದರೆ BJP ಅವರು ಪ್ರತಾಪ್ ಸಿಂಹ ಈ ಥರ ಹೇಳಿಲ್ಲ ಅಂದರೆ ಅವನಿಗೆ ಸೇರಿಸಲ್ಲ. ಅದರ ಹಿನ್ನೆಲೆಯಲ್ಲಿ ಅವ್ನು ಹೇಳಲೇಬೇಕು ಅವನು. ಯಾಕಂದರೆ 10 ವರ್ಷ ಒಬ್ಬ ಸಂಸದ ಯಾವ ಥರ ಇರಬೇಕು ಅಂತ ಅಂದ್ಬಿಟ್ಟು ಅನ್ವ್ಯಾಲ್ಯೂಬಲ್ ಪರ್ಸನ್ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ನಾನು ಹೇಳಿದ್ದೆ ಇದ್ರ ಹಿನ್ನೆಲೆಯಲ್ಲಿ ನಿಮ್ಮ ಮಾಧ್ಯಮ ಮುಖಾಂತರ ಒಂದು 1000 ಪ್ರತಾಪ್ ಸಿಂಹ, ಕೋಟಿ ಪ್ರತಾಪ್ ಸಿಂಹ ಬಂದ್ರೂ ಇದಕ್ಕೆ ಏನು ಮಾಡೋಕ್ಕಾಗಲ್ಲ. ಸರ್ಕಾರ ನಿರ್ಧಾರ ಏನೈತೆ ಅದೇ ಬದ್ಧವಾಗೈತೆ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಧನ್ಯವಾದ ಹೇಳ್ತೀನಿ. ಆಮೇಲೆ ಮತ್ತೆ ಒಂದು ಏನಂತಂದರೆ ಈ ಪ್ರತಾಪ್ ಸಿಂಹನ್ಗೆ ದೊಡ್ಡ ಕಡ್ಡಿ ಮುರಿದಂಗೆ ಆಗೈತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಅಲ್ಲ, ಪ್ರತಾಪ್ ಸಿಂಹ ಏನಂತಂದರೆ ಇದು ಎಲ್ಲ ಟಾಪಿಕ್ ರೈಸ್ ಮಾಡೋದ್ರಿಂದ ಅವನಿಗೆ ಮೈಲೇಜ್ ಸಿಗಬೇಕು. ಎರಡನೇದು ಏನಂತಂದರೆ BJPಗೆ ಒಂದು ನಾನು ಇದ್ದೀನಿ ಅಂತ ಒಂದು ಹೇಳ್ಕೊಳ್ಬೇಕು. ಯಾವ್ದಾರ ಒಂದು ಮೀಡಿಯಾದಲ್ಲಿ ಒಂದು ಮಾಧ್ಯಮದಲ್ಲಿ ಓಡ್ತಾ ಇರಬೇಕು, ಪ್ರತಾಪ್ ಸಿಂಹ ಆ ಥರ ಮಾಡ್ದ ಈ ಥರ ಮಾಡ್ದ ಅಂತ. ಪ್ರತಾಪ್ ಸಿಂಹ ಈ ಸಂದರ್ಭದಲ್ಲಿ 0 ಆಗಿರೋ ಪ್ರತಾಪ್ ಸಿಂಹ ಅದು. ಆಮೇಲೆ ಇನ್ನೊಂದು ಏನಂತಂದರೆ ಮೇನಾಗಿ BJPಯಲ್ಲಿ ನಾನು ಮುಂಚೆನೂ ಹೇಳಿದೆ, ಒಂದು ಪೋಸ್ಟ್ಮ್ಯಾನ್ ಪೋಸ್ಟೂ ಖಾಲಿ ಇಲ್ಲ ಅಂತ ಅಂದ್ಬಿಟ್ಟು. ಅದರ ಹಿನ್ನೆಲೆಯಲ್ಲಿ ಈಗಂತೂ ಮುಖಭಂಗ ಆಗೈತೆ, 3 ಅರ್ಜಿನೂ ವಜಾ ಆಗೈತೆ. ಅದರ ಹಿನ್ನೆಲೆಯಲ್ಲಿ ರಾಜ್ಯ ರಾಷ್ಟ್ರ ವಿಶೇಷವಾಗಿ ಯಾವನ್ನ ಹೇಳ್ತಾ ಇದ್ದ ಹಿಂದೂ ಹುಲಿ ಅಂತ ಅಂದ್ಬಿಟ್ಟು. ನಾನು ಹೇಳ್ತೀನಿ ಹಿಂದೂ ಹುಲಿ ಹೌದು. ಹಿಂದೂ ಹುಲಿಗಳು ಯಾವ ಥರ ಐತಂದರೆ ಸರ್ವ ಧರ್ಮ ಎಲ್ಲ ನಡ್ಕೊಂಡು ಹೋಗೋರು ಅವರು ಹಿಂದೂ ಹುಲಿಗಳು. ಎಲ್ಲ ಜಾತಿಗೂ ತಗೊಳಿತಾರಲ್ಲ ಅವರೇನೆ. ಇವನು ಹಿಂದೂ ಹುಲಿ ಅಲ್ಲ, ಇವನು ಹಿಂದೂ ಇಲಿ ಅಂತ ಹೇಳಕ್ಕೆ ಬಯಸ್ತೀನಿ.